ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಶಿಕ್ಷಕರ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಬಿಗ್ ಟ್ವಿಸ್ಟ್. ಪ್ರಭಾರ ಮುಖ್ಯ ಶಿಕ್ಷಕ ದೇವರಾಜಯ್ಯ ಸೇರಿ 8 ಜನರ ಮೇಲೆ ಕೊರಟಗೆರೆ ಠಾಣೆಗೆ ದೂರು ನೀಡಿದ್ದಾರೆ. ಬಿಇಒ ನಟರಾಜು ಮೇ 6ರಂದು ವರ್ಗಾವಣೆ ಆಗ್ತೀಯಾ ಎಂದು ಕೊರಟಗೆರೆ ಬಿಇಒಗೆ ಧಮಕಿ ಹಾಕಿದ ಪ್ರಭಾರ ಮುಖ್ಯ ಶಿಕ್ಷಕ ಎಸ್ ದೇವರಾಜಯ್ಯ. ಇನ್ನು ಅಮಾನತು ರದ್ದುಪಡಿಸಿ ಅದೇ ಶಾಲೆಗೆ ಮತ್ತೆ ಕೆಲಸಕ್ಕೆ ಹಾಕದಿದ್ರೆ ಅಟ್ರಾಸಿಟಿ ಪ್ರಕರಣ ದಾಖಲಿಸುವ ಬೆದರಿಕೆಯನ್ನು ಹಾಕಲಾಗಿದೆ. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಇಒ ನಟರಾಜು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಕಚೇರಿಯಿಂದ ಹೊರಗಡೆ ಹೋಗದಂತೆ ದಿಗ್ಬಂಧನ ಹಾಕಿದ ಭೀಮಸೇನಾ ಪದಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪೋಕ್ಸೋ ಪ್ರಕರಣ ಕರ್ತವ್ಯ ಲೋಪ ಆರೋಪದಡಿ ಈ ಹಿಂದೆ ಅಮಾನತು ಆಗಿದ್ದ ದೇವರಾಜಯ್ಯ ಈಗ ಮತ್ತೆ ಕರ್ತವ್ಯ ಲೋಪದ ಅಡಿಯಲ್ಲಿ ಅಮಾನತನ್ನ ಮಾಡಲಾಗಿದೆ. ಇನ್ನು ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಕೆರೆಯಾಗ್ಲಹಳ್ಳಿ ಪ್ರಾಥಮಿಕ ಪಾಠಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಎಸ್ ದೇವರಾಜಯ್ಯ ಕರ್ತವ್ಯ ಲೋಪ, ಅನಧಿಕೃತ ಗೈರು ಬೇಜವಾಬ್ದಾರಿ ವರದಿಯನ್ನ ಆಧರಿಸಿ ಪ್ರಭಾರ ಮುಖ್ಯ ಶಿಕ್ಷಕ ದೇವರಾಜಯ್ಯ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನು ಪ್ರಭಾರ ಮುಖ್ಯ ಶಿಕ್ಷಕ ದೇವರಾಜಯ್ಯ ಅವರನ್ನ ಕೊರಟಗೆರೆ ಕ್ಷೇತ್ರದಿಂದಲೇ ವರ್ಗಾವಣೆಯನ್ನ ಮಾಡುವಂತೆ ಸ್ಥಳೀಯರಿಂದ ಆಗ್ರಹಿಸಲಾಗಿದೆ. ಕಚೇರಿಗೆ ನುಗ್ಗಿ ದಾಂಧಲೆ ನಡೆಸಿದ ದೇವರಾಜಯ್ಯ ಸೇರಿ 8 ಜನರ ಮೇಲೆ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಅಧಿಕಾರಿಗಳು ಆಗ್ರಹಿಸಿದ್ದಾರೆ. 4/2025ರಂದು ಶ್ರೀಯುತ ದೇವರಾಜಯ್ಯ ಅಮಾನತುಗೊಂಡಿರುವಂತಹ ಪ್ರಭಾರಿ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೆರೆಯಾಗ್ಲಹಳ್ಳಿ ಇವರು ಕಚೇರಿಗೆ ಸುಮಾರು ಬೆಳಿಗ್ಗೆ 11:30ಕ್ಕೆ ಏಕಾಏಕಿ ಆಗಮಿಸಿ ಸುಮಾರು 7-8 ಮಂದಿ ಅಪರಿಚಿತರು, ಅಂದರೆ ಅವರು ಬೇರೆ ಜಿಲ್ಲೆಯವರು ಅಂತ ಹೇಳಿ ನನಗೆ ತಿಳಿದು ಬಂದಿದೆ. ಲೇಡೀಸು ಪ್ಲಸ್ ಜೆಂಟ್ಸ್ ಇಬ್ಬರನ್ನೂ ಕರ್ಕೊಂಬಂದು ಅವರನ್ನು ದಿನಾಂಕ 7/4/2025ರಂದು ಅವರ ತೀವ್ರ ಕರ್ತವ್ಯ ಲೋಪ ಮತ್ತು ಬೇಜವಾಬ್ದಾರಿ ಮತ್ತು ಅನಧಿಕೃತ ಗೈರು ಹಾಜರಿಯ ಹಿನ್ನೆಲೆಯಲ್ಲಿ ಶಾಲೆಗೆ ಭೇಟಿ ನೀಡಿ ಅದರ ವರದಿಯನ್ನು ಆಧರಿಸಿ ಅವರನ್ನು ವಿಚಾರಣೆಯನ್ನು ಕಾಯ್ದಿರಿಸಿ 7/4/2025ರಂದು ಅಮಾನತುಗೊಳಿಸಲಾಗಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಸದರಿ ಶ್ರೀಯುತ ದೇವರಾಜಯ್ಯನವರು 16/4/2025ರಂದು ಕಚೇರಿಗೆ ಏಕಾಏಕಿ ಅಪರಿಚಿತರೊಡನೆ ಆಗಮಿಸಿ ನನ್ನ ಅಮಾನತನ್ನು ಏಕೆ ಮಾಡಿದ್ದೀಯಾ, ಈ ಕೂಡಲೇ ಅಮಾನತನ್ನು ರದ್ದುಪಡಿಸಿ ಅದೇ ಶಾಲೆಯಲ್ಲಿ ಪುನರ್ ಸ್ಥಾಪಿಸಿಕೊಡಬೇಕು, ಇಲ್ಲದೇ ಇದ್ದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮತ್ತು ನೀನು ನೆಕ್ಸ್ಟ್ ಮಂತ್ 6ನೇ ತಾರೀಕು ಈ ಚೇರಿಂದ ಖಾಲಿ ಆಗ್ತಾ ಇದೆಯಾ, ಹಾಗಾಗಿ ನಿನ್ನ ಗತಿ ನೆಟ್ಟಗಿರುವುದಿಲ್ಲ ಎಂದು ನೇರವಾಗಿ ನನಗೆ ಬೆದರಿಕೆ ಹಾಕಿರುತ್ತಾರೆ. ಅವರ ಜೊತೆ ಬಂದಂತಹ ಲೇಡೀಸು ಮತ್ತು ಜೆಂಟ್ಸು ಕೂಡ ಸುಮಾರು 30-35 ನಿಮಿಷಗಳ ಕಾಲ ಏಕಾಏಕಿ ನಿರಂತರವಾಗಿ ನನ್ನ ಮೇಲೆ ವಾಗ್ದಾಳಿಯನ್ನು ಮಾಡಿರುತ್ತಾರೆ. ನಾನು ಅಮಾನತುಗೊಂಡಿರುವ ಬಗ್ಗೆ ಅವರ ಬೆಂಬಲವಾಗಿ ಬಂದಂತಹ ಮತ್ತು ಶ್ರೀಯುತ ದೇವರಾಜಯ್ಯನವರಿಗೆ ಒಂದು ರೀಸನ್ ಆಧಾರದ ಮೇಲೆ ಅಮಾನತುಗೊಳಿಸಲಾಗಿದೆ. ಇದನ್ನು ಮಾನ್ಯ ಉಪನಿರ್ದೇಶಕರಿಗೆ ವರದಿಯನ್ನು ಮಾಡಲಾಗಿದೆ. ಇದರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳ ಬಳಿ ತಾವು ಮಾತನಾಡಬಹುದು. ಮೇಲಾಧಿಕಾರಿಗಳು ನೆಕ್ಸ್ಟ್ ಯಾವ ನಿರ್ದೇಶನವನ್ನು ಕೊಡ್ತಾರೆ ಆ ನಿರ್ದೇಶನವನ್ನು ಆಧರಿಸಿ ನಾನು ಕ್ರಮ ವಹಿಸ್ತೀನಿ ಅಂತ ಎಷ್ಟೇ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರು ಇಲ್ಲ, ಈ ಕೂಡಲೇ ನಿನ್ನ ಹಂತದಲ್ಲೇ ಈ ಅಮಾನತು ಆದೇಶ ರದ್ದುಗೊಳಿಸಬೇಕು ಮತ್ತು ಅದೇ ಶಾಲೆಗೆ ನನಗೆ ರಿಟೈನ್ ಮಾಡಿಕೊಡಬೇಕು ಅಂತ ಹೇಳಿ ತುಂಬ ಗಲಾಟೆಯನ್ನು ಮಾಡಿರ್ತಾರೆ. ನಮ್ಮ ಎಲ್ಲ ಕಚೇರಿ ಸಿಬ್ಬಂದಿಯವರು ಕೂಡ ಇದಕ್ಕೆ ಸಾಕ್ಷಿ ಆಗಿರ್ತಾರೆ. ಅದೇ ರೀತಿ ನಾನು ಅವರ ಅಮಾನತಿನ ಆದೇಶದಲ್ಲಿ ನಾನು ಲೋಕಾಯುಕ್ತರ ಉಲ್ಲೇಖವನ್ನೇನು ಮಾಡಿಲ್ಲ, ಬಟ್ ನಾನು ಕಾಮನ್ ವಿಸಿಟ್ ಶಾಲೆಗಳಿಗೆ ಹೋಗಬೇಕಾದ ನನ್ನ ಕರ್ತವ್ಯ. ಅದೇ ರೀತಿ ಅವರು ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಈ ಸಾಲಿನಲ್ಲಿ ಸುಮಾರು 46,000 ರೂಪಾಯಿಗಳು ಮೂಲಭೂತ ಸೌಲಭ್ಯಗಳಿಗೆ ಬಿಡುಗಡೆ ಆಗಿರ್ತದೆ ನಮ್ಮ ಕಚೇರಿಯಿಂದ, ಇಲಾಖೆಯಿಂದ. ಶೌಚಾಲಯ ಬಹಳ ದುಸ್ಥಿತಿಯನ್ನು ಹೊಂದಿದ್ದು, ಬಾಗಿಲುಗಳೆಲ್ಲ ರಸ್ಟ್ ಹಿಡಿದು ವಿಷ ಜಂತುಗಳು ಅವುಗಳಿಗೆ ಸುಲಭವಾಗಿ ಪ್ರವೇಶಿಸಬಹುದು. ಆಮೇಲೆ ಶೌಚಾಲಯದ ಕೆಳಗಡೆ ಕೂಡ ಗ್ರೌಂಡ್ ಕೂಡ ಎಲ್ಲ ಕಿತ್ತೋಗಿರುತ್ತದೆ. ಆಮೇಲೆ ಶಾಲೆಯ ಮುಂಭಾಗದಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಧ್ವಜಾರೋಹಣ ಮಾಡಲಿಕ್ಕೆ ಕಟ್ಟಿರ್ತಕ್ಕಂಥ ಧ್ವಜಸ್ತಂಭಗಳು ತೀವ್ರ ಹಾನಿಯಾಗಿವೆ. ಅವುಗಳು ಹಾನಿಯಾಗಿರ್ತಕ್ಕಂಥದ್ದು ಮತ್ತು ಶೌಚಾಲಯ ದುಸ್ಥಿತಿ ನಿನ್ನೆ ಮೊನ್ನೆದಲ್ಲ, ಅದು ಬಹಳ ತಿಂಗಳಿಂದ ಬಹಳ ವರ್ಷಗಳಿಂದ ಅದು ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದೇ ರೀತಿ ಬಿಸಿ ಊಟದ ಪರಿಕರಗಳ ಹತ್ತಿರನೇ ಸಿಮೆಂಟ್ ಚೀಲವನ್ನು ಓಪನ್ ಮಾಡಿ ಬೇಳೆ, ಅಕ್ಕಿ ಮತ್ತು ಎಣ್ಣೆ ಪದಾರ್ಥಗಳಿರುವಂತಹ ಜೊತೆಯಲ್ಲೇ ಇಟ್ಟಿದ್ರು ಸಿಮೆಂಟ್ ಚೀಲವನ್ನು. ಅದರ ಧೂಳು ಇದಕ್ಕೆಲ್ಲವೂ ಕೂಡ ಪ್ರವೇಶವನ್ನು ಮಾಡ್ತಾ ಇತ್ತು. ಈ ಒಂದು ಎಲ್ಲ ತೀವ್ರ ಕರ್ತವ್ಯ ಲೋಪ ಮತ್ತು ಅವತ್ತು ಕೂಡ ಅವರು ಅನಧಿಕೃತ ಗೈರು ಹಾಜರಿ, ಯಾವುದೇ ಮೆಮೊ ಹಾಕದಲೆ, ಯಾವುದೇ ಬೇರೆ ಶಿಕ್ಷಕರಿಗೆ ಮಾಹಿತಿಯನ್ನು ನೀಡದೆ ಅವರು ಅನಧಿಕೃತ ಗೈರು ಹಾಜರಾಗಿರ್ತಾರೆ. ಹಾಗಾಗಿ ಇವರ ತೀವ್ರ ಕರ್ತವ್ಯ ಲೋಪ
ಮತ್ತು ಬೇಜವಾಬ್ದಾರಿ ಮತ್ತು ಶಾಲಾ ಅನುದಾನಗಳ ದುರ್ಬಳಕೆಯ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲೇ ಮಾನ್ಯ ಉಪನಿರ್ದೇಶಕರಿಗೆ ಮಾಹಿತಿಯನ್ನು ನೀಡಿ ಅಮಾನತುಗೊಳಿಸಿ ಆ ಒಂದು ಮಾಹಿತಿಯನ್ನು ಮಾನ್ಯ ಉಪನಿರ್ದೇಶಕರಿಗೆ ನಾನು ಕೊಟ್ಟಿದ್ದೇನೆ. ಈ ಹಿಂದೆ ಕೂಡ 2 ಬಾರಿ ಅಮಾನತುಗೊಂಡಿದ್ದಾರೆ. ಎಲ್ಲೆಲ್ಲಿ ಸರ್? ಅದು SR ಅಲ್ಲಿ ದಾಖಲಾಗಿದೆ. ಒಂದು ಫೋಕ್ಸೋ ಕೇಸಲ್ಲಿ ಸಸ್ಪೆಂಡ್ ಆಗಿದ್ದಾರೆ, ಇನ್ನೊಂದು ಇದೇ ರೀತಿ ಕರ್ತವ್ಯ ಲೋಪದಡಿಯಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಇದು 3ನೇ ಬಾರಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು. ಇದು ನಾನು ಕಾಲಕ್ಕೆ ನನ್ನ ಅವಧಿಯಲ್ಲಿ ಮಾನ್ಯ ಉಪನಿರ್ದೇಶಕರಿಗೆ ನಾನು ವರದಿ ಮಾಡ್ತಾ ಇದ್ದೀನಿ ಸರ್. ಅವರು ಮಾನ್ಯ ಉಪನಿರ್ದೇಶಕರು ಇದ್ರ ಬಗ್ಗೆ ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ. ಯಾಕೆ ಕ್ರಮ ತಗೊಂತಿಲ್ಲ ಸರ್ ಶಿಕ್ಷಣ ಇಲಾಖೆ? ತೆಗೆದುಕೊಳ್ತೀವಿ, ವಿಚಾರಣೆ ಕಾಯ್ದಿರಿಸಿದ್ದೀವಿ. ವಿಚಾರಣೆಯನ್ನು ಕಾಯ್ದಿರಿಸಿ ಮಾನ್ಯ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಾವು ಸೂಕ್ತವಾದಂತಹ ತೀರ್ಮಾನ ಕ್ರಮವನ್ನು ತೆಗೆದುಕೊಳ್ಳಿ. ನಾನು ಬಂದ್ಮೇಲೆ ಇದು ಫಸ್ಟ್ ಟೈಮ್ ಆಗಿರೋಂಥದ್ದು. ಈಗ ಅದನ್ನು ಸಾಹೇಬ್ರ ಗಮನಕ್ಕೂ ಕೂಡ ನಾನು ತರ್ತೀನಿ. ತಮ್ಮ ಅವಧಿಯಲ್ಲಿ ಗೌರವಾಧ್ಯಕ್ಷ ಇದ್ದೀನಿ ಕೊರಟಗೆರೆ ತಾಲೂಕಲ್ಲಿ. ಈ ಯಾವುದು ಭೀಮಸೇನವರು ಮಹಿಳೆಯರಂತೆ ಏಕಾಏಕಿ ಬಂದು BO ಆಫೀಸ್ಗೆ ಬಂದು ಗಲಾಟೆ ಮಾಡಿ ದೌರ್ಜನ್ಯ ಮಾಡ್ತಾರೆ ಅಂದರೆ ಹೆಂಗಾರೆ ಈ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಏನು ಗೌರವ ಇಲ್ವಾ? ಅವ್ರ ಬಗ್ಗೆ ತಿಳ್ಕೋಬೇಕು, ವಿಚಾರಿಸ್ಬೇಕು. ಏಕಾಏಕಿ ನಮ್ಮ ಸಂಘಟನೆಗಳಿಗೂ ಯಾರಿಗೂ ಏನು ಮಾಹಿತಿ ಕೊಟ್ಟಿಲ್ಲ. ನೇರ ನುಗ್ಗಿ ಗಲಾಟೆ ಬಡಿಯೋವಂಥದ್ದು ಏನಿಲ್ಲ ಇಲ್ಲಿ. ದಯವಿಟ್ಟು ಯಾವುದೇ ಸಂಘಟನೆಗಳು ಹೊರಗಡೆಯಿಂದ ಬರೋರು ವಿಚಾರಿಸ್ಬೇಕು, ಇಲ್ಲಿರೋ ಸಂಘಟನೆಗಳ ಬಗ್ಗೆ ತಿಳ್ಕೊಂಡು ಕೇಳಬೇಕು. ಇಲ್ಲಾಂದರೆ ನಾವು ಆ ಥರ ಇದ್ದಿದ್ರೆ ನಾವೇ ಮಾಡ್ತಿದ್ವಿ ಗಲಾಟೆಯಲ್ಲಿ. ಅವ್ರು ಆ ಥರ ಏನಾನ ಕೆಟ್ಟ ಕೆಲಸ ಮಾಡಿದರೆ ನಾವೇ ಮಾಡ್ತಿದ್ವಿ. ಅವ್ರ ಸ್ಥಾನದಾಗ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಫಸ್ಟು ಅದನ್ನು ವಿಚಾರಿಸ್ಕೋಬೇಕು. ಇವರು ಈ ವಿಚಾರಣೆ ಮಾಡದೆ ಏಕಾಏಕಿ ಬಂದು ದೌರ್ಜನ್ಯ ಮಾಡೋದು ತಪ್ಪು. ಯಾವುದೇ ಸಂಘಟನೆ ಆಗಲಿ ಹೊರಗಡೆಯಿಂದ ಬರೋದಕ್ಕೆ ನಾವು ಇಲ್ಲಿ ಖಂಡಿಸ್ತೀವಿ. ನಾವು ಹೇಳೋದೇನು ಇಷ್ಟಪಡ್ತೀವಿ ಅಂದರೆ, ನಮ್ಮ ಕೊರಟಗೆರೆ ತಾಲೂಕಲ್ಲಿ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಅಂತಂದಿರೋ ಭಾವನೆಯಾಗಿ ಇಷ್ಟು ದಿವಸ ಎಲ್ಲ ನಡ್ಕೊಂಡು ಹೋಗ್ತಾಯಿತ್ತು, ಎಲ್ಲ ಕ್ಲೀನಾಗಿತ್ತು. ಸಣ್ಣದೊಂದು ಘಟನೆ, ಒಂದು ಸಸ್ಪೆಂಡ್ ಆಗಿರೋ ವಿಚಾರಕ್ಕೆ ಇವತ್ತು ಒಂದು ಶಿಕ್ಷಣ ಇಲಾಖೆ ಅಂದರೆ ಬರೋವಂಥ ಮಕ್ಕಳುಗಳಿಗೆ ಮಾರ್ಗದರ್ಶನ ಅಂತ ಮಾಡೋವಂಥ ಇಲಾಖೆ, ಶಿಕ್ಷಣ ಇಲಾಖೆಗೆ ಇವತ್ತು ನಿನ್ನೆ ಆಗಬಾರ್ದಂಥ ಘಟನೆ ಆಗಿಬಿಟ್ಟಿದೆ. ಬಟ್ ಆಗಬಾರ್ದು ಅಂತ ನಾವು ಹೇಳೋದಲ್ಲ, ಇದು ವೈಯಕ್ತಿಕ ಮಾಡ್ಕೊಂಡವ್ರು ಏನು ಮಾಡ್ಕೊಂಡವ್ರು ಗೊತ್ತಿಲ್ಲ. ನಾವು ಹೇಳೋದು ಒಂದು BO ಆಫೀಸ್ ಅಂದರೆ ಇವತ್ತು ಸರಸ್ವತಿ ಇರೋವಂಥ ಸ್ಥಳ. ಆ ಸ್ಥಳದಲ್ಲಿ ಒಬ್ಬ BO ಕಚೇರಿಗೆ ಏಕಾಏಕಿ ನುಗ್ಗಿ ಏನನ್ನದೇ ಒಂದು BO ಮೇಲೆ ಗೌರವ ಇಲ್ದಲೆ, ಅವಾಚ್ಯ ಶಬ್ದಗಳನ್ನು ನೆನೆಸಿ ಒಂದು ಗೌರವ ಕೊಡ್ದಲೆ, ಏನಾಯಿತು ಬೇರೆ ಜಿಲ್ಲೆಯಿಂದ, ಅದು ಏನೋ ನಮ್ಮ ತಾಲೂಕಲ್ಲಿ ಆಗೋವಂಥ ಸಮಸ್ಯೆನ ಬೇರೆ ತಾಲೂಕು ಬೇರೆ ಜಿಲ್ಲೆಯಿಂದ ಕರ್ಕೊಬಂದು ಇವತ್ತು ಏಕಾಏಕಿ BO ಆಫೀಸಿಗೆ ನುಗ್ಗಿ ಗೇಟ್ ಬಾಕ್ಲಾಗ್ತಾರೆ ಅಂದರೆ ನಮ್ಮ ಮುಂದಿನ ಅಧಿಕಾರಿಗಳು ಬೇರೆ BO ಆಫೀಸಿಗೆ ಬಿಟ್ಬಿಟ್ಟು ಬೇರೆ ಇಲಾಖೆಗೂ ಸ್ವಲ್ಪ ಭಯ ಆಗಲ್ಲವರ. ಬೇರೆ ತಾಲೂಕಿನವ್ರು ಬಂದು ಇಲ್ಲಿ ದೌರ್ಜನ್ಯ ಮಾಡೋ ಅಂಥದ್ದು ಸ್ಥಿತಿ ನಮಗೇನು ಇದಿಲ್ಲ. ನಾವು ಈಗಲೇ ನಾವೆಲ್ಲ ಸೇರಿ ಖಂಡಿಸ್ತೀವಿ. ಈ ಥರ ಆಗೋದು ಬೇಡ. ಬೇರೆ ಜಿಲ್ಲೆಯವರು ಇಲ್ಲಾಗಿರೋ ಸಮಸ್ಯೆ, ನಮ್ಮ ಕೊರಟಗೆರೆಗಾಗಿರೋ ಸಮಸ್ಯೆ ನಾವೇ ಬಗೆಹರಿಸ್ಕೋಣ. ಎಲ್ಲ ಸ್ನೇಹಿತರಿರ್ತೀವಿ. ಇವತ್ತು ಮನೆಗೆ ಒಂದು ಮನೆಗೆ ಒಡಕು ತೊಡಕುಗಳು ಬಂದೇ ಬರ್ತವೆ, ಸಹಜ ಆಗೇ ಆಗ್ತೈತೆ. ಅದನ್ನೆಲ್ಲ ಕೂಕೊಂಡು ಅವರಂತ ಈಗ BO ಮೇಲೆ ಏನು ಕಂಪ್ಲೇಂಟ್ ಬಂದಿದೆ, ಅವರೇ ಶಿಕ್ಷಕರು ಇರ್ತಾರೆ, ಶಿಕ್ಷಕರ ಸಂಘದವ್ರು ಇರ್ತಾರೆ, ಅದಕ್ಕೊಬ್ಬ ಅಧ್ಯಕ್ಷ ಇರ್ತಾರೆ. ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಬಗೆಹರಿಸ್ಕೊಂಡು ಒಂದು ಒಗ್ಗಟ್ಟಿಂದ ಹೋಗ್ಬೇಕಾಯ್ತು. ಬೇರೆ ಜಿಲ್ಲೆ ಎಲ್ಲೋ ಮಂಡ್ಯದವರು, ಮೈಸೂರಿನವರು, ಅದು ಲೇಡೀಸ್ ಅವ್ರು ಬಂದ್ಬಿಟ್ಟು ಏಕಾಏಕಿ ಗೊತ್ತಿಲ್ಲ EO ಯಾವ ಕಮ್ಯುನಿಟಿ ಅನ್ನೋದು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಒಂದು ಗಲಾಟೆ ಮಾಡಿಬಿಟ್ಟು ಕಮ್ಯುನಿಟಿ ವೈಸ್ ಏನಾರದ ಹೇಳ್ತಾರೆ. ನಾನೊಬ್ಬ ಭೀಮಸೇನ ಅನ್ನೋ ಸ್ನೇಹಿತರು ಎಲ್ಲ ನಮಗೆ ಮಸ್ತಿಗೆ ಕೊರಟಗೆರೆಯಲ್ಲೂ ಇದ್ದಾರೆ. ಯಾರೋ ಜಿಲ್ಲೆಯವ್ರು ಬಂದು ಇಲ್ಲಿ ಮಾಡೋ ಅಂಥದ್ದು ಇದು ಯಾಕೆ ನಮಗೆ ಇಷ್ಟ ಆಗ್ತಿಲ್ಲ. ಯಾಕೆ ಇಷ್ಟ ಆಗ್ತಿಲ್ಲ ಅಂದರೆ, ಇಲಾಖೆಗೆ ಎಲ್ಲ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಲಿ. ನಾಳೆ ದಿವಸ ಬೇರೆ ಈ ಥರ ಗಲಾಟೆಯಾಗಿ ಬೇರೆ ಜಿಲ್ಲೆಯವ್ರು ಬಂದು ಧಮಕಿ ಹಾಕ್ತಾರೆ ಅಂದರೆ ಅಧಿಕಾರಿಗಳು ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ಭಯ ಮಾಡ್ತಾ ಅಂತ ಸೃಷ್ಟಿ ಆಗ್ತೈತೆ. ಇದು ಯಾವುದೇ ಕಾರಣಕ್ಕೂ ಮುಂದೆ ಆಗಬಾರ್ದು. ಈ ಥರ ಆಗ್ದಲೇ ನೋಡ್ಕೋಬೇಕು ಅಂತೇಳಿ ನಾವೆಲ್ಲ ಇದು ಮಾಡ್ತೀವಿ. ಏನೇನೆ BO ಆಫೀಸಲ್ಲಿ ಘಟನೆ ನಮಗೂ ಕಿವಿಗೆ ಬಿತ್ತು. ಈ ಘಟನೆ ನಡೆದ ಮೇಲೆ ಬಿತ್ತು ನಮಗೆ ಈ ಘಟನೆ. ಅದ್ರ ಬಗ್ಗೆ ನಾವು ಹೋಗಿ ವಿಚಾರಿಸಿದಾಗ ಯಾರೋ ದೇವರಾಜು ಅನ್ನೋನು ಯಾರೋ ಕೆಲವರು ಸಂಘಟನೆಗೊಂಡು ಅವರು ಕರ್ಕೊಬಂದು BO ಆಫೀಸಲ್ಲಿ ಗೇಟ್ ಹಾಕಿ ಸುಮಾರು ಒಂದು 3/4 ಗಂಟೆ ಕೂಡಾಕ್ತಾರೆ. ಅಂದರೆ ಹೊರಗಡೆಯಿಂದ ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು DDP ಇದ್ದರು, ಅದಕ್ಕೆ ಸಂಬಂಧಪಟ್ಟಾಗ ಏನಕ್ಕೆ ಸಸ್ಪೆಂಡ್ ಮಾಡಿದ್ದೀರಾ ಅಂತ DDP ಮುಖಾಂತರ ಹೋಗ್ಬೋದಾಯಿತು. ಹೋಗಿ ಇವ್ರು ಯಾರೋ ಒಬ್ಬ ಲೇಡೀಸ್ ಅವರು ಭೀಮಸೇನ ಅನ್ನೋರು ಬಂದು ಕೊರಟಗೆರೆಗೆ ಬಂದು BO ಆಫೀಸಲ್ಲಿ ಅವ್ರು ಗೇಟ್ ಹಾಕಿ ಒಂದು 3/4 ಗಂಟೆ ಕುಂಡ್ರಿಸ್ತಾರೆ, ಯಾರೂ ಇಲ್ಲ ಅನ್ನೋ ಮಟ್ಟಕ್ಕೆ ಕುಂಡ್ರಿಸ್ತಾರೆ. ಅಂದರೆ ಇದು ಯಾವುದೇ ಕಾರಣಕ್ಕೂ ಹಿಂದೆ ಯಾವುದೂ ನಡೆದಿರಲಿಲ್ಲ, ಮುಂದೆ ಯಾವುದೇ ಕಾರಣಕ್ಕೂ ನಡೀಲೂಬಾರ್ದು. ಯಾವುದೇ ಕಾರಣಕ್ಕೂ ಇದು ಭಾಳ ಖಂಡನೆ. ಇದು ಯಾವುದೇ ಕಾರಣಕ್ಕೂ ಇದು ಯಾವುದೇ ಕಾರಣಕ್ಕೂ ಇದು ನಾವು ಒಪ್ಪೋದಿಲ್ಲ. ಇದನ್ನು
ಅದಕ್ಕೋಸ್ಕರ ನೆನೆ ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದಾರೆ ಅವರು. ಇವರು ಅದ್ರ ಪ್ರಕಾರ ಅದ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಕಾನೂನು ಏನೈತೆ ಕಾನೂನು ಪ್ರಕಾರ ಇದು ಅವ್ರ ಬಗ್ಗೆ ಅವರೆಲ್ಲರನ್ನೂ ಕರೆಸಲೇಬೇಕು. ಯಾಕೆಂದರೆ ಏಕಾಏಕಿ ಬಂದು ಅದು ನೌಕರರ ಸಂಘದ ಅಧ್ಯಕ್ಷರಿದ್ದರು, ಅವ್ರ ಗಮನಕಾರ ತಂದು ಅಟ್ಲೀಸ್ಟ್ ಕರೆದು ಮಾತಾಡಪ್ಪ ಅಂತ ಕೇಳ್ಬೋದಾಯಿತು, ವಿಚಾರ ಮಾಡ್ಬೋದಾಯಿತು. ಏಕಾಏಕಿ ಇದು ಏನು ದೌರ್ಜನ್ಯ ಮಾಡ್ದಂಗೆ ಆಯಿತು. ಒಬ್ಬ ಅಧಿಕಾರಿ, ಶಿಕ್ಷಣಾಧಿಕಾರಿ ಮೇಲೆ ದೌರ್ಜನ್ಯ ಮಾಡ್ದಂಗೆ ಆಯ್ತು. ಇದು ಆತನ ಬಗ್ಗೆ ನಾವು ಆತನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಆತನ ಬಗ್ಗೆ ಕಾನೂನು ಏನೇನಿದ್ದಾವೆ, ಕ್ಯಾಸಂದ್ರ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಲಿಸ್ಟ್ ಓಪನ್ ಆಗಿದೆ. ಇಲ್ಲಿ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಹಿಂದೆ 2017ರಲ್ಲಿ ಪೋಕ್ಸೋ ಕಾಯ್ದೆ ಆತ ಆಗಿದೆ. ಗೊತ್ತಾದ ಆತ ಏನವ್ರೆ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಕೊರಟಗೆರೆಯಲ್ಲಿ. ಆತ ಏನೋ ನಾನು ದೊಡ್ಡಿದ್ದು, ನಾನು ಯಾರನ್ನೋ ಕರ್ಕೊಬಂದ್ಬಿಡ್ತೀನಿ, ನಾನು ಏನೋ ಮಾಡ್ತೀನಿ ಅನ್ನೋದು ಅದ್ಯಾವುದೇ ಕಾರಣಕ್ಕೂ ಕೊರಟಗೆರೆ ನಡೆಯೋದಿಲ್ಲ. ಅದೇನೋ ನಿನ್ನೆ ಅದು ಅಚಾತುರ್ಯ, ಯಾರೋ ಗೊತ್ತಿಲ್ದಲೆ ಅದು ಯಾರೂ ಇಲ್ಲ ಆ ಟೈಮಲ್ಲಿ ಅದನ್ನು ಮಾಡವ್ರೆ. ಆಯಿತು, ಯಾರನ್ನ ಜನಗಳು ಗೊತ್ತಾಗ ಏನೋ ನಾವು ಏನು ದೊಡ್ಡದಾಗೋದು ಅದು ಗಲಾಟೆ. ಈ ಥರ ಮಾಡಿರಿ ಯಾವುದೇ ಕಾರಣಕ್ಕೂ ಕರೆಸಿ ಸ್ಟೇಷನ್ಗೆ ಕರೆಸಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ಕೇಳ್ಕೊತಾ ಇದ್ವಿ.